ಕನ್ನಡ ಸೊಗಡಿನ ಕನ್ನಡದ ಮಣ್ಣಿನ ಕಾಂತಾರಕ್ಕೆ ಈಗ ರಾಷ್ಟ್ರ ಮನ್ನಣೆ ಸಿಕ್ಕಿದೆ. ಕನ್ನಡ ಕಾಂತಾರಕ್ಕೆ ಬರೋಬ್ಬರಿ 2 ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ನನ್ನ ಜೊತೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ರಿಷಬ್ ಶೆಟ್ಟಿ ಅವರಿದ್ದಾರೆ. ನಟನಾಗಿ ನಿರ್ದೇಶಕನಾಗಿ 2 ವಿಭಾಗದಲ್ಲೂ ಕೂಡ ಗೆದ್ದಿದ್ದಾರೆ. ಸೊ ಈಗ ನನ್ನ ಜೊತೆಯಲ್ಲೇ ಇದ್ದಾರೆ. ಏನು ಹೇಳ್ತಾರೆ ಈ ಒಂದು ಸಂತಸವನ್ನ, ಮಹಾಲಕ್ಷ್ಮಿ ಹಬ್ಬದ ದಿನವೇ ಸಿಕ್ಕಿರುವಂಥ ಈ ಸಂಭ್ರಮವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ನೋಡೋಣ. ಸರ್, ಮೊದಲಿಗೆ ನ್ಯೂಸ್ 18 ತಂಡದ ಕಡೆಯಿಂದ ನಿಮಗೆ ಶುಭಾಶಯಗಳು. ನಾನಾಗಲೇ ಹೇಳ್ದಂಗೆ 2 ವಿಭಾಗದಲ್ಲೂ ಗೆದ್ದಿದ್ದೀರಿ. ನಾಯಕನಾಗಿಯೂ ಗೆದ್ದಿದ್ದೀರಾ, ನಿರ್ದೇಶಕನಾಗಿಯೂ ಗೆದ್ದಿದ್ದೀರಾ. ಥ್ಯಾಂಕ್ ಯು ಸತೀಶ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಹಾರೈಕೆ. ಪ್ರೀಮಿಯರ್ ಆಗಿದ್ದ ದಿವಸ ಪ್ರೆಸ್ ಅವರಿಗೆಲ್ಲ ಸಿನಿಮಾ ತೋರಿಸಾಗಲಿ ನೀವೆಲ್ಲ ಇದೇ ವಿಶ್ ಮಾಡಿದ್ರಿ. ಸೊ ಎಲ್ಲ ಇಲ್ಲಿರೋ ಜರ್ನಲಿಸ್ಟ್ಗಳಾಗ್ಬೋದು, ಎಲ್ಲ ರಿಪೋರ್ಟರ್ಸ್ ಎಲ್ಲ ನನ್ನ ಹಳೆ ಸ್ನೇಹಿತರುಗಳೇ. ನನ್ನನ್ನು ಐ ಥಿಂಕ್ ಉಳಿದವರು ಕಾಣುತ್ತೆ ರಿಕ್ಕಿ ಟೈಮಿಂದ ನೀವು ರಿಪೋರ್ಟಿಂಗ್ ಮಾಡ್ತಾನೆ ಇದ್ದೀರಾ, ಬೇರೆ ಬೇರೆ ಹಂತಕ್ಕೆ ಬರ್ತಾನೆ ಇದ್ದೀರಾ ಎಲ್ಲರೂ. ಸೊ ಐ ಥಿಂಕ್ ನಿಮ್ಮೆಲ್ಲರದ್ದು ವಿಶು. ಥ್ಯಾಂಕ್ ಯು ಅದಕ್ಕೆ. ಫಸ್ಟ್ ಆಫ್ ಆಲ್ ನನ್ನ ಎಲ್ಲ ಸಿನಿಮಾವನ್ನು ನೀವು ಎಲ್ಲರೂ ಇಲ್ಲಿವರೆಗೆ ತಲುಪಿಸೋದಕ್ಕೆ ಜನರಿಗೆ ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದೀರಿ. ಎಲ್ಲ ಮೀಡಿಯಾದವ್ರಿಗೆ ನಾನು ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನಮ್ಮ ಇಡೀ ತಂಡದ ಎಫರ್ಟು, ನನ್ನ ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಅವರಾಗಲಿ, ನನ್ನ DOP ಅರವಿಂದ್ ಆಗಲಿ, ಕಾಸ್ಟ್ಯೂಮ್ ಡಿಸೈನರ್ಗೆ ಪ್ರಗತಿ, ಸೊ ಧರಣಿ ಗಂಗಿಪುತ್ರ ಅಂತ ಅವನು ಆರ್ಟ್ ಡೈರೆಕ್ಟ್ರು, ದೊಡ್ಡ ಸ್ಟ್ರೆಂತು ಅಜನೀಶ್ ಲೋಕನಾಥ್ ಅವರು, ಮತ್ತು ನನ್ನೆಲ್ಲ ಸಹಕಾಲವಿತ್ತು. ಸೊ ಎಲ್ಲರ ಎಫರ್ಟಿಂದಾಗಿ ನಮ್ಮ ಇಡೀ ಟೀಮ್ ವರ್ಕಿಂದಾಗಿ ಇವತ್ತಿಗೆ ಇದು ತಲುಪಿದೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಹಾಗಾಗಿ ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಸಂಚಾರಿ ವಿಜಯವನ್ನು ಹೊರತುಪಡಿಸಿದ ನಂತರ ಸಿಕ್ಕಿರುವಂತಹ ಒಂದು ಅವಾರ್ಡ್, ಅದರಲ್ಲೂ ಕೂಡ ಈ ಹಿಂದೆ ನಮಗೆ ಬಂದಿರುವಂಥ ಯಾವುದು ಸಿನಿಮಾಗಳಿವೆ ಎಲ್ಲ ಕೂಡ ಅವು ಕಮರ್ಷಿಯಲ್ ಹಿಟ್ ಸಿನಿಮಾಗಳಲ್ಲ, ಅವೆಲ್ಲ ಕಲಾತ್ಮಕ ಚಿತ್ರಗಳು. ಕಾಂತಾರ ಎಲ್ಲ ವಿಭಾಗದಲ್ಲೂ ನಾನು ಹೇಳ್ತಾನೆ ಇದ್ದೀನಿ, ಕಮರ್ಷಿಯಲ್ ಆಗೂ ಕೂಡ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡ್ತು, ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊರತೆ ಇದ್ದಂಥ 2 ಚಿನ್ನದ ಪದಕಗಳನ್ನ ತಂದು ಕೊಡ್ತದೆ. ಸರ್ಕಾರಿ ಮಾಡಬೇಕಾದ್ರೆ ನಾನು ಹೇಳ್ತಿದ್ದೆ, ಅಂದರೆ ಸಿನಿಮಾಗಳು ಒಂದು ಬ್ರಿಡ್ಜ್ ಆಗಬೇಕು, ಅಂದರೆ ಅದು ಅವಾರ್ಡಿಗೆ ಹೋಗ್ಬೋದು, ಜನರನ್ನು ಎಂಟರ್ಟೈನ್ ಮಾಡಬೇಕು ಅನ್ನೋದು. ಸೊ ಆವಾಗ ಅದು ಇನ್ನೂ ತುಂಬ ಅದ್ಭುತವಾಗಿ ರೀಚ್ ಆಗುತ್ತೆ ಅನ್ನೋ ಥರ ಥಾಟ್ ಇತ್ತು. ಸೊ ಅಂದರೆ ಸಮಾಜಮುಖಿಯಾದಂಥ ವಿಚಾರಗಳನ್ನು ಇಟ್ಕೊಂಡು ಸಿನಿಮಾದಲ್ಲಿ ಹೇಳೋದು, ಅದನ್ನು ಎಂಟರ್ಟೈನಿಂಗ್ ಆಗಿ ಹೇಳೋವಂಥದ್ದು. ಅದೇ ಥಾಟಲ್ಲಿ ನಾನು ಆ್ಯಕ್ಚುಲಿ ಸರ್ಕಾರಿ ಮಾಡಿದ್ದೆ. ಅದು ಕೂಡ ತುಂಬ ಅದ್ಭುತವಾಗಿ ನನಗೆ ರೀಚ್ ಆಗಿತ್ತು. ಇವತ್ತಿಗೆ ಇದು ಇಷ್ಟು ಹಂತಕ್ಕೆ ತಲುಪಿರೋದೇ ತುಂಬ ಒಂದು ಖುಷಿ. ಸೊ ಅವ್ರ ಸಾಲಲ್ಲೆಲ್ಲ ನಮಗೊಂದು ಅವಕಾಶ ಸಿಕ್ಕಿದೆಯಲ್ಲ ಅನ್ನೋದೇ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ಈ ಗಳಿಗೆಗೆ ನಿಮಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂದಾಗ ಯಾವುದು ಖುಷಿ ಪಡ್ತು? ಒಬ್ಬ ನಿರ್ದೇಶಕನಾಗಿ ಸಂಭ್ರಮಿಸ್ತಾರ, ನಾಯಕನಾಗಿ ಸಂಭ್ರಮಿಸ್ತಾರೆ ಹೆಚ್ಚು? ಒಟ್ಟಾರೆ ಆ ಸಿನಿಮಾದಲ್ಲಿ ನಾನು ಇದೀನಲ್ಲ ಅನ್ನೋದೇ ಖುಷಿ ಪಡ್ತೀನಿ ನಾನು. ನನಗೂ ಒಂದು ಅವಕಾಶ ಅಲ್ವಾ, ಕಾಂತಾರ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನನಗೆ, ಅದು ಆ ಸಿನಿಮಾ ಕೊಟ್ಟಿರೋದು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು. ಅಂದರೆ ನನ್ನ ಪ್ರೊಡಕ್ಷನ್ ಆಗ್ಬೋದು, ನನ್ನ ಇಡೀ ತಂಡ ಆಗ್ಬೋದು, ನನ್ನ ರೈಟರ್ಸಿಂದ ಹಿಡ್ಕೊಂಡು ಎವ್ರಿಬಡಿ. ಸೊ ನೀವು ಹೇಳಿದ್ರಿ ಉಳಿದವರು ಕಣ್ಣತ್ತೆ ಸಿನಿಮಾದಿಂದ ನೀವು ನನ್ನ ಜೊತೆಲ್ಲ ಇದ್ದೀರಾ, ನಾವು ತುಂಬ ನೋಡ್ತಾ ಇದ್ದೀವಿ. ಒಬ್ಬ ಬೆಳವಣಿಗೆ ಹಂತ ಬದಲಾಗಿದೆ ವಿನಃ ರಿಷಬ್ ಶೆಟ್ಟಿ ಅವರು ಬದಲಾಗಿಲ್ಲ. ಸೊ ಇವತ್ತೇನಾದರೂ ನೀವು ಆ ದಿನಗಳನ್ನ ನೆನ್ಕೋತೀನಿ ಅಂತಂದರೆ, ಅವತ್ತು ಎಲ್ಲೋ ಇದ್ದಂಥ ರಿಷಬ್ ಶೆಟ್ಟಿ ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ವಿಶ್ವಖ್ಯಾತಿ ಪಡೆದಿದ್ದಾರೆ. ಅದನ್ನು ಯೋಚನೆ ಮಾಡೋಕ್ಕಾಗಲ್ಲ. ಅಂದರೆ ಮೋಸ್ಟ್ಲಿ ಸಿನಿಮಾಗೆ ಗ್ರೇಟ್ಫುಲ್ ಆಗಿರಬೇಕು. ಒಂದು ಸಿನಿಮಾದಿಂದಾಗಿ ಅದಾಯಿತು, ಜನರಿಂದಾಗಿ ಅದಾಯಿತು ಅಂತ ಅಂದ್ಕೊಳ್ತೀನಿ ನಾನು. ಆ ಯೋಚನೆಯಲ್ಲಿ ಇದು ಮಾಡೋಕ್ಕಾಗಲ್ಲ. ಹಿಂದೆ ತಿರುಗಿ ನೋಡಿದಾಗ ಒಂಥರ ಖುಷಿ ಆಗುತ್ತೆ, ಸೇಮ್ ಟೈಮ್ ಭಾಳ ಆಶ್ಚರ್ಯ ಅದು. ಅಂದರೆ ನಮ್ಮ ಸಿನಿಮಾ ಅವಕಾಶ ಸಿಕ್ಕಿದ್ದೇ ದೊಡ್ಡ ವಿಷಯ ನಮಗೆ. ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದೇ ಒಂದು ಲಕ್ಸುರಿ ಅನ್ನೋ ಫೀಲಲ್ಲಿ ಇದ್ವಿ. ಇವತ್ತು ಜನ ಅದನ್ನು ಎಷ್ಟು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ಇಲ್ಲಿವರೆಗೆ ಬಂದಿರೋದು ತುಂಬ ಖುಷಿಯಾಗುತ್ತೆ. ಸೊ ಕರಾವಳಿ ಒಂದು ನಮ್ಮ ಸೊಗಡು ಏನಿದೆ ಅದು ಹಿಂದೂ ನೆನ್ನೆದಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ಕಥೆಯನ್ನು ತಗೊಳ್ಬೇಕು ಅಂತ ರಿಷಬ್ ಶೆಟ್ಟಿ ಅವ್ರಿಗೆ ಏನಕ್ಕೆ ಅನ್ನಿಸ್ತದೆ? ನಮ್ಮ ಆ ಸೊಗಡನ್ನು ಇಡೀ ವಿಶ್ವಕ್ಕೆ ಇವತ್ತು ನೀವು ತೋರಿಸಿದ್ದೀರಾ, ನಮ್ಮ ಗ್ರಾಮೀಣ ಸೊಗಡನ್ನು. ನಿಮ್ಗೆ ಯಾಕೆ ಆ ಕಥೆಯನ್ನು ಟಚ್ ಮಾಡಬೇಕಂತ ಅನ್ನಿಸ್ತು? ಅದು ನನ್ನ ಲಿಸ್ಟಲ್ಲೂ ಕೂಡ ಇರದೇ ಇರುವಂಥ ಒಂದು ಕತೆ. ಸೊ ನನ್ನ ಬೇರೆನೇ ಕತೆಗಳಿತ್ತು. ಸೊ ಒಂದು ತುಂಬ ಸಡನ್ನಾಗಿ ಅದು ಯಾಕೆ ತೊಗೊಂಡೆ ನಾನು ಅನ್ನೋದು ನನಗೆ ಇವತ್ತವರೆಗೂ ಐಡಿಯಾ ಇಲ್ಲ. ಜಸ್ಟ್ ಅದೊಂದು ಹೇಳ್ತಾರಲ್ಲ, ಏನೋ ಆಗ್ಬೇಕಂತಿದ್ದಾಗ ಒಂದು ಆಗ್ಬಿಡುತ್ತೆ ಅಂತಂದಾಗ. ಸೊ ನಾನು ಕಾರ್ತಿಕ್ ಗೌಡ್ರಿಗೆ ಕಾರ್ತಿಕ್ ಗೌಡ್ರಿಗೆ ಫೋನ್ ಮಾಡಿ ಈ ಥರ ಒಂದು ಐಡಿಯಾ ಇದೆ ಅಂತ ಹೇಳಿದೆ. ಅವರು ವಿಜಯಣ್ಣಂಗೆ ಹೇಳಿದ್ರು. ಹೊಂಬಾಳೆಯಲ್ಲಿ 5 ನಿಮಿಷಕ್ಕೆ ಹಂಗೆ ಓಕೆ ಆಗೋಯ್ತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅಣ್ಣ ಇದನ್ನು ನಾವು ಲಾಕ್ಡೌನ್ ಫಿಲ್ಮ್ ಮಾಡೋಣ, ಊರಲ್ಲಿ ಸೆಕೆಂಡ್ ಲಾಕ್ಡೌನಲ್ಲಿ ಇದ್ವಿ, ಆವಾಗ ಇಲ್ಲೇ ಮಾಡ್ತೀನಿ ನಾನು ಶೂಟಿಂಗು, ಏನು ಜಾಸ್ತಿ ಖರ್ಚಾಗಲ್ಲ ಅನ್ನೋ ಥರ ಇದ್ದೆ. ಅವಾಗ ವಿಜಯಣ್ಣ ಸಜೆಸ್ಟ್ ಮಾಡೋದು, ನೀವು ಅದೆಲ್ಲ ಹೇಳಕ್ಕೆ ಹೋಗ್ಬೇಡಿ, ನೀವು ಸಿನಿಮಾ ಮಾಡಿ ಹೊಸ ಆಯ್ತಾ, ಆಮೇಲೆ ಅದನ್ನು ಹೆಂಗೆ ತೊಗೊಂಡೋಗೋದು ಏನು ಕತೆ ನಾನು ಮಾಡ್ತೀನಿ, ತಲೆ ಕೆಚ್ಕೊಬಿಡಿ, ನೀವು ಸಿನಿಮಾ ಮೇಲೆ ಅಷ್ಟೇ ಫೋಕಸ್ ಮಾಡಿ ಅಂತಂದರು. ನಾನು ರೈಟರ್ಸ್ಗಳಿಗೆಲ್ಲ ಪಿಚ್ ಮಾಡಿದೆ, ಕರೆಸಿದೆ ಅವ್ರನ್ನ, ಊರಿಗೆ ಎಲ್ಲ ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ವಿ, ಐಡಿಯಾಸ್ಗಳು ಎಕ್ಸ್ಚೇಂಜ್ ಆಯಿತು. ಅದು ನಡ್ಕೊಂಡು ಹೋಯ್ತು, ಇಟ್ಸ್ ಪ್ರಾಸೆಸ್ ಅಷ್ಟೇ. ಅದನ್ನು ತಿರುಗಿ ನೋಡಿದಾಗ ಹೌದಲ್ಲ ಅನ್ಸುತ್ತೆ. ಸ್ಟಾರ್ ಯಶ್ ಅವರು ವಿಶ್ ಮಾಡಿದ್ರು ಅಂದರು, ಅವ್ರಿಗೂ 2 ಸಿನಿಮಾ, ಅವ್ರ ಸಿನಿಮಾಗೂ 2 ಅವಾರ್ಡ್ ಬಂದಿದೆ ಸರ್. ಯಾವ ಥರ ವಿನಯ ಮಾಡ್ಕೊಂಡ್ರಿ ಸಕ್ಸಸ್ನ? ಸೇಮ್ ಟು ಯು ಸರ್ ಅಂದೆ ನಾನು. ಸೊ ಅದು ಖುಷಿ ಆಯ್ತು ನನಗೆ. ಅಂತ ದೊಡ್ಡ KGF ಮತ್ತು ಯಶ್ ಸರ್ ನಮಗೆ, ಅವರು ಕೂಡ ಒಂದು ದೊಡ್ಡ ದಾರಿಯನ್ನು ತೋರಿಸಿದಂಥವ್ರು. KGF ದೊಡ್ಡ ಮಾರ್ಕನ್ನು ಮಾಡಿದೆ, ಕನ್ನಡ ಇಂಡಸ್ಟ್ರಿ ತಲೆ ಎತ್ತಿ ನಿಂತು ನೋಡುವಾಗ ಮಾಡೋದಂಥ ಒಂದು ದಾರಿ ಅದು. ಸೊ ಆ ದಾರಿಯಲ್ಲಿ ಹೋಗೋಕ್ಕೆ ಬೇರೆ ಸಿನಿಮಾಗಳಿಗೆ ಎಲ್ಲದಕ್ಕೂ ಸುಮಾರು ಸಿನಿಮಾಗಳಿಗೆ ಅದರಿಂದ ಸಹಾಯ ಆಗಿದೆ. ಅದಕ್ಕಿಂತ ಮುಂಚೆನೂ ಕೂಡ ಯಶ್ ಸರ್ ನನಗೆ ಬೇರೆ ಸಿನಿಮಾಗಳಿಗೆಲ್ಲ ಸಹಾಯ ಮಾಡಿದರು. ಅಂದರೆ
ಅಂದರೆ ಅದರಲ್ಲಿ ಸ್ಪೆಷಲಿ ಸರ್ಕಾರಿಲಂತೂ ನನಗೆ ಸುದೀಪ್ ಸರ್ ಮತ್ತು ಯಶ್ ಸರ್ ಇಬ್ಬರು ಕೂಡ ತುಂಬ ದೊಡ್ಡ ಸಪೋರ್ಟನ್ನು ಮಾಡಿದ್ರು. ಸೊ ಹಂಗಾಗಿ ಅದೊಂದು ಸೇಮ್ ಟು ಯು ಸರ್ ಅಂತಂದರೆ ಖುಷಿ ಆಯಿತು. ನಿಮ್ಗೆ ಎರಡು ಬಂದಿದೆ ಸರ್, ನಮಗೂ ಎರಡು ಬಂದಿದೆ ಸರ್ ಅಂತ. ನಿಜವಾದ ಬೆಳವಣಿಗೆ ಅಂದ್ರೆ ಸರ್, ಗೆದ್ದ ಮೇಲೂ ಕೂಡ ನಾವು ತಲೆ ಬಗ್ಗೆ ನಡೆದಿದ್ವಲ್ಲ, ಅದು ನೀವು ಆರಂಭದಿಂದನೂ ಹೇಳ್ತಿದ್ರಿ. ಕಾಂತಾರ ಅಪ್ಪು ಸರ್ಗೆ ಅರ್ಪಣೆ, ದೈವ ನರ್ತಕರಿಗೆ. ಇವತ್ತು ಕೂಡ ಅವಾರ್ಡ್ ಬಂದಾಗ ಕೂಡ ಅಪ್ಪು ಸರ್ನೇ. ಈ ಕ್ಷಣಕ್ಕೆ ಅಪ್ಪು ಸರ್ ಇದ್ದಿದ್ರೆ ಯಾವ ಥರ ಹೇಳ್ತಿದ್ರು, ಅವ್ರಿಗೆ ಯಾವ ಥರ ಡೆಡಿಕೇಟ್ ಮಾಡ್ತೀರಾ ಸರ್? ಅವರು ತುಂಬ ದೊಡ್ಡದಾಗಿ ಸಂಭ್ರಮಿಸಿದ್ರು ಅನ್ಸುತ್ತೆ. ತುಂಬ ಖುಷಿ ಪಡೋರು ಅವರು. ಅಂದರೆ ಈ ಸಿನಿಮಾ ಹೆಂಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಫೋಕಸ್ಡ್ ಆಗಿದ್ರು. ಅದ್ರ ಬಗ್ಗೆ ಭಾಳ ಆಸೆ ಪಟ್ಟಿದ್ರು ಕೂಡ. ನನ್ನ ಹತ್ರ ಅಪ್ಡೇಟ್ಗಳನ್ನ ಕೇಳ್ತಿದ್ರು ಕೂಡ. ತುಂಬ ಖುಷಿ ಪಡ್ತಿದ್ರು ಅಂತ ಅಂದ್ಕೊಳ್ತೀನಿ ನಾನು. ಖಂಡಿತವಾಗ್ಲೂ ಅವರನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಋಣ ಅವರು ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ರೀತಿ. ಆ್ಯಂಡ್ ದೈವನರ್ತಕರಿಗೆ, ದೈವಕ್ಕೆ ನಾವು ಡೆಡಿಕೇಟ್ ಮಾಡೋದಕ್ಕೆ ಅದರಿಂದನೇ ನಾವು ಇವತ್ತು ಈ ಸಿನಿಮಾ ಮಾಡಿರೋದಾಗ್ಬೋದು, ಈ ಸಿನಿಮಾ ತಲುಪಿರೋದಾಗ್ಬೋದು, ಎಲ್ಲವೂ ಅಲ್ಲಿಗೆ ಹೋಗುತ್ತೆ ಕ್ರೆಡಿಟ್ ಅಂತ ಅಂದ್ಕೊಳ್ತೀನಿ. ಕಾಂತಾರ 1ಗೆ 2 ರಾಷ್ಟ್ರೀಯ ಪ್ರಶಸ್ತಿಗಳು, ನಮಗೂ ಹೆಮ್ಮೆ. ಜೊತೆಗೆ ನಿಮಗೂ ಜವಾಬ್ದಾರಿ ಹೆಚ್ಚಿದೆ, ಅದ್ರ ಜೊತೆಗೆ ನಮಗೂ ನಿರೀಕ್ಷೆ ಹೆಚ್ಚಿದೆ. ನ್ಯಾಷನಲ್ ಅವಾರ್ಡ್ ಬಂತು, ನಮ್ಗೆ ಆಸ್ಕರ್ ಸಿಗ್ಬೋದಾ ಕಾಂತಾರ ಪ್ರೀಕ್ವೆಲ್ಗೆ ಅಂತ ಸರ್? ಅದಕ್ಕೆಲ್ಲ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ಪ್ರಾಸೆಸ್ಸಲ್ಲಿದ್ದೀನಿ. ಅದರ ಯೋಚನೆ ಮಾಡ್ಕೊಂಡೆಲ್ಲ ಸಿನಿಮಾ ಮಾಡೋದಕ್ಕಾಗಲ್ಲ. ಸಿನಿಮಾ ನಿಮಗೆ ನೀವೊಂದು ಹೆಮ್ಮೆ ಪಡುವಂಥ ಸಿನಿಮಾ ಮಾಡ್ಬೇಕನ್ನೋದು ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಶಿವನ ಅವತಾರದಲ್ಲಿ ಕಾಂತಾರದಲ್ಲಿ ಕಾಣಿಸಿದ್ರಿ, ಪರಶುರಾಮನ ಅವತಾರದಲ್ಲಿ ಕಾಣಿಸ್ತಾರೆ 2ನಲ್ಲಿ ಅನ್ನುವಂಥ ಪ್ರೀಕ್ವೆಲಲ್ಲಿ ಅನ್ನುವಂಥದ್ದಿದೆ. ಸೊ ನಿಮ್ಮ ಗೆಟಪ್ ಕೂಡ ಅದಕ್ಕೆ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಅದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ. ಸೊ ಹಾಗಾಗಿ ಅದನ್ನು ರಿವೀಲ್ ಮಾಡೋಕೆ ಇನ್ನೂ ಟೈಮ್ ಇದೆ. ಸೊ ನೀವು ಹೆಂಗೆ ಬೇಕಾದ್ರೆ ಅನ್ಕೋಬೋದು. ಕೊನೆಯದಾಗಿ ಸರ್, ನಮ್ಮ ಕನ್ನಡಿಗರಿಗೆ ಈ ಒಂದು ಸಿನಿಮಾವನ್ನು ಗೆಲ್ಲಿಸಿದಂಥವ್ರಿಗೆ, ಒಂಬಾಳೆ ಫಿಲಮ್ಸ್ಗಿರ್ಬೋದು, ನಿಮ್ಮ ಸಿನಿಮಾ ತಂಡಗಿರ್ಬೋದು, ಎಸ್ಪೆಷಲಿ ಪ್ರಗತಿ ಶೆಟ್ಟಿ ಮೇಡಮ್ ಅವ್ರಿಗೆ ಏನು ಹೇಳ್ತೀರಾ? ಥ್ಯಾಂಕ್ಫುಲ್ ಆಗಿದ್ದೀನಿ ನಾನು ಖಂಡಿತವಾಗಿ. ಯಾಕಂದರೆ ಅವರೆಲ್ಲರ ಸಪೋರ್ಟಿಂದನೇ ಇವತ್ತು ಕಾಂತಾರ ಆಗಿರೋದು. ಇಡೀ ನನ್ನ ತಂಡ ಇರೋದ್ರಿಂದನೇ ನಾನು ಅಷ್ಟೇ. ಸೊ ಯಾರೋ ಒಬ್ಬನಿಂದಾಗಿ ಈ ಸಿನಿಮಾ ಮಾಡೋದಕ್ಕೆ ಅಥವಾ ಒಂದು ಈ ಜರ್ನಿ ತೊಗೊಳೋದಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ಪ್ರಗತಿ ಎಲ್ಲ ತುಂಬ ದೊಡ್ಡ ಸಪೋರ್ಟು. ಅವಳು ಕ್ಯಾರಿಂಗ್ ಆ ಟೈಮಲ್ಲಿ, ಅಂಥ ಟೈಮಲ್ಲಿ ನಾನು ಸಪೋರ್ಟ್ ಮಾಡ್ಕೊಂಡು ಅವಳು ಕಾಸ್ಟ್ಯೂಮ್ ಮಾಡ್ಕೊಂಡೆಲ್ಲ ಮಾಡಿದ್ದಾಳೆ. ಸೊ ಹಾಗಾಗಿ ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದಿಷ್ಟು ರಿಷಬ್ ಶೆಟ್ಟಿ ಅವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.